ಹಾಯ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಪ್ಪ ಏನು ಹಿಂಗೆ ಕಾಣಿಸ್ತಾ ಇದ್ದೀನಿ, ಏನೋ ಆಗಿದೆ ನನ್ನ ಮೊಬೈಲ್ ಕ್ಯಾಮ್ರಾಗೆ, ಬ್ಲರ್ ಕಾಣಿಸ್ತಾ ಇದೆ. ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 7 ಗಂಟೆ. ಎಲ್ಲ ಕೆಲಸ ಮುಗೀತು. ವಾರ ಪೂಜೆ ಏನಪ್ಪ ಇದು ಅಂದರೆ ಎಲ್ಲರಿಗೂ ಸಮಸ್ತ ಕರ್ನಾಟಕನಾದ್ಯಂತ ನನ್ನ ವ್ಯೂವರ್ಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ರಿಗೂ ಹೃದಯ ತುಂಬಿ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಶಿವಪ್ಪ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಆಯಸ್ಸು ಅಂತಸ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಖುಷಿಯಾಗಿರಿ, ನಗ್ನಗ್ತಾ ಇರಿ, ನಗಾಡಿಸ್ಕೊಂಡಿರಿ, ಎಲ್ರಿಗೂ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾತಾಡಿ ಅಂತ ಹೇಳ್ತಾ ಮಹಾಶಿವರಾತ್ರಿ ಹಬ್ಬದ ಎಷ್ಟು ಜನ ಜಾಗರಣೆ ಇರ್ತೀರಾ ಕಮೆಂಟಲ್ಲಿ ಹೇಳಿ. ನಂದು ಎವ್ರಿಡೇ ಜಾಗರಣೆನೇ, ಇವತ್ತೆಂತ ಏನು ಸ್ಪೆಷಲ್ ಇಲ್ಲ, ಏನೋ ಒಂಥರ ರಿಫ್ಲೆಕ್ಟ್ ಆಗ್ತಾ ಇದೆ ಲೈಟ್. ಟೈಮ್ ಬಂದು ಅರ್ಲಿ ಮಾರ್ನಿಂಗ್ 7 ಗಂಟೆ. ಎಲ್ಲ ಕೆಲಸ ಆಯಿತು. ರಾತ್ರಿ ಮಲ್ಕೊಂಡಾಗ 12:30, ಎದ್ದಾಗ 2 ಗಂಟೆ. ಸೊ ಯಾಕೋ ನಿದ್ರೆ ಬರಲಿಲ್ಲ, ಸಿಕ್ಕಾಬಿಟ್ಟೆ ನೆನ್ನೆಲ್ಲ ಹೆಡ್ಡೇಕಿತ್ತು. ಕಾರಣ ಏನು ಅಂತ ಪ್ರತಿಯೊಂದು ಹೇಳ್ತೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫುಲ್ ರೆಡಿಯಾಗಿದ್ದೀವಿ, ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ತಲೆ ಒಂದು ಕಟ್ಟಬೇಕು, ಇನ್ನೆಲ್ಲ ಮುಗೀತು. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ವೆಲ್ಕಮ್ ಮಾಡೋಣ ಅಂತ ಹೇಳಿ ಮಾಡಿದೆ. ಸ್ವಲ್ಪ ರೆಡಿಯಾಗಿಬಿಟ್ಟು ತಲೆಯೆಲ್ಲ ಮಾಡಿಬಿಟ್ಟು ಸಿಗ್ತೀನಿ. ಅದಕ್ಕಿಂತ ಮುಂಚೆ ನೆನ್ನೆಯಿಂದ ಏನೇನಾಯಿತು ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸೊ ಹ್ಯಾಪಿ ಶಿವರಾತ್ರಿ. ಸ್ಯಾರಿ ಹೇಗಿದೆ? ಇದು ಸಂಕ್ರಾಂತಿ ಹಬ್ಬದಲ್ಲಿ ತಗೊಂಡಲ್ಲ 2 ಸ್ಯಾರಿ, ಅದರಲ್ಲಿ ಇದು ಒಂದು ಕೂಡ. ಇದು ಡಿಸೈನರ್ ವೇರ್ ಸ್ಯಾರಿ, ಗೋಲ್ಡನ್ ಕಲರ್ 3D ಕಲರ್ ಸ್ಯಾರಿ ಇದು. ಸೊ ಇದು ಹೊಸ ಸ್ಯಾರಿ ಅಲ್ವಾ ಅಂತ ಇವತ್ತು ವೇರ್ ಮಾಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆಯಾ? ಕಮೆಂಟ್ ಮಾಡಿ. ಹಿಂದಿನ ವ್ಲಾಗಲ್ಲಿ ನೀವೆಲ್ಲ ನೋಡಿದ್ದೀರಾ ಏನೇನಾಗಿದೆ ಏನು ಎತ್ತ ಅಂತ. ಕರೆಕ್ಟಾಗಿ 5:30. ಸೊ ಮನೇಲೆಲ್ಲ ರೆಡಿ ಆದಮೇಲೆ ತುಳಸಿ ಕಟ್ಟೆ ಎಲ್ಲ ರೆಡಿ ಮಾಡಿಬಿಟ್ಟು ಆಫೀಸ್ ರೂಮಲ್ಲಿ ಫಸ್ಟ್ ಪೂಜೆ ಮಾಡಿ ಬರೋಣ ಅಂತ, ರಂಗೋಲಿಗೆಲ್ಲ ಹೂವು ಹಾಕಿ ಬರೋಣ ಅಂತ ಚಾರು ನಾನು ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಆಫೀಸ್ ರೂಮಲ್ಲಿ ಕೂಡ ಎಲ್ಲ ಪೂಜೆ ಮಾಡಿ ಒಂದು ಸಣ್ಣ ವಿಡಿಯೋ ಮಾಡಿಕೊಂಡೆ. ತುಂಬ ಕತ್ಲೆ ಇತ್ತು ಕಾರಣ. ಇವಾಗ ನೋಡಿ ಬೆಳಗ್ಗೆ ಸ್ವಲ್ಪ ಲೈಟೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿರೋದು ಒಂದು ಗ್ಲಿಮ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಬಂದು ಮನೇಲಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ 6 ಗಂಟೆ ಆಗಿಬಿಡ್ತು. ಸತೀಶ್ ಎದ್ದುಬಿಟ್ಟು ಅವ್ರದ್ದಿರತ್ತಲ್ಲ ನಿತ್ಯ ಕರ್ತವ್ಯಗಳು ಅದನ್ನೆಲ್ಲ ಮಾಡ್ತಾಯಿದ್ರು. ಸೊ ಇವತ್ತಿನ ದೇವ್ರ ಮನೆ ಅಲಂಕಾರ ಹೇಗಿದೆ ಕಮೆಂಟಲ್ಲಿ ಹೇಳಿ ದಯವಿಟ್ಟು. ಸೊ ತುಪ್ಪದ ಬತ್ತಿ 5 ಥರದ್ದು, ಒಂದು ಬೆಲ್ಲದ ದೀಪ, ತುಪ್ಪದ ಬತ್ತಿ, ಮಾಮೂಲಿ ದೀಪ, ಈ ಥರ 5 ವೆರೈಟಿಲಿ ಇವತ್ತು ನಾನು ಶಿವಪ್ಪಂಗೆ ಪೂಜೆ ಮಾಡಿರೋ ಅಂಥದ್ದು. ಯಾಕಂದರೆ ನಮ್ಮದು ಶಂಭುಲಿಂಗೇಶ್ವರ, ಈಶ್ವರನ ಮಕ್ಕಳು, ಶಿವನ ಮಕ್ಕಳು, ಮಹದೇಶ್ವರ ಎಲ್ಲ ನಾಮ ಹಲವು, ರೂಪ ಒಂದೇ ಅಂತಾರಲ್ಲ ಹಾಗೆ. ಸೊ ಎಲ್ಲ ಇವತ್ತು ತೆಂಗಿನಕಾಯಿಗೆ ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚೋರು ಇದ್ದಾರೆ. ಸೊ ನಾನು ಹಚ್ಚಬೇಕು ಅಂತ ಅಂದ್ಕೊಂಡೆ, ಬಟ್ ಸಂಜೆ ಹಚ್ಚೋಣ ಅಂತ ಅಂದ್ಕೊಂಡು ಬೆಳಿಗ್ಗೆ ಟೈಮೇ 6 ಗಂಟೆ ಅರ್ಲಿ ಮಾರ್ನಿಂಗ್ ಸೂರ್ಯ ಉದಯಿಸ್ತಾ ಇದೆ. ಅಷ್ಟು ಬೇಗ ನಾನು ಮಹಾಮಂಗಳಾರತಿ ಮಾಡಲೇಬೇಕಾಗಿತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ನನ್ನ ಹತ್ರ ಇರೋ ಶಿವಲಿಂಗಕ್ಕೆ ಅಭಿಷೇಕ ಮಾಡೋಣ ಅಂತ ಎಲ್ಲ ತುಪ್ಪ, ಹಾಲು, ಮೊಸರು, ಸಕ್ಕರೆ, ಬೆಣ್ಣೆ ಎಲ್ಲ ತಗೊಂಡು ಹಾಡು ಹೇಳ್ಕೊಂಡು ಮನಸ್ಸು ಪೂಜೆಗಿಂದು ಬಾಳೆ ಬಾಗಿದವೋ, ಮುದ್ದು ಮದಪ್ಪನ ಪೂಜೆಗಿಂದು ಬಾಳೆಗಾಳು ಮುಳುಗಿದವೋ, ರಂಗೋಲೆ ಬೆಳಗಿದವೋ, ತಿಂಗಳು ಮುಳುಗಿದವೋ, ಮದಪ್ಪನ ಪೂಜೆಗಿಂದು ಬಾಳೆ ಬಾಗಿದವೋ. ಶಿವಾಯ ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನಾನು ಮಕ್ಕಳು ಸತೀಶ್ ಎಲ್ಲ ಮಹಾಮಂಗಳಾರತಿ ಮಾಡಿ ದೇವರಿಗೆ ಅಕ್ಕಿ ಮೇಲೆ ಒಂದು ಮಡಿ ಬಟ್ಟೆ ಹಾಕಿ ಅದ್ರ ಮೇಲೆ ಲಿಂಗ ಇಟ್ಟು ಅದಕ್ಕೆ ಮಲ್ಲಿಗೆ ಹೂವು ಹಾಕಿ ಮತ್ತು ಬಿಲ್ವ ಪತ್ರೆಯಿಂದ ಅಲಂಕಾರ ಮಾಡಿ, ಈಗ ನಾನೇನು ಅಭಿಷೇಕ ಮಾಡಿದೆ ಅದನ್ನು ತೀರ್ಥ ರೀತಿ ಸೇವನೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟೆ. ಆಮೇಲೆ ಧೂಪ ಅಂದರೆ ಶಿವಪ್ಪಂಗೆ ತುಂಬ ಇಷ್ಟ. ಸೊ ಧೂಪ ಹಾಕಿ ಮತ್ತೆ ದೀಪ ಹಚ್ಚೋಣ ಅಂತ ಹೇಳಿ ತುಪ್ಪದ ದೀಪ ಹಚ್ಚಿ ಮಹಾಮಂಗಳಾರತಿ ಮಾಡಿ, ಗಂಟೆನಾದ ಮಾಡಿ, ಕಡ್ಡಿ ಬೆಳಗಿ, ಕರ್ಪೂರ
ಕರ್ಪೂರ ಆರತಿ ಮಾಡಿದೆ. ಸೊ ಹೀಗೆ ಮಾಡಿದ್ರೆ ನನಗೆ ನಿಜಕ್ಕೂ ಸಮಾಧಾನ ಆಗುತ್ತೆ. ಸೊ ಒಂಥರ ಫೀಲಿಂಗ್ ಬ್ಲೆಸ್ಡ್ ಅಂತ ಅನ್ಬೋದು. ಈಗ ಹಾರ, ಹಾಲು, ಮೊಸರು, ಪೂಜೆ ಸಾಮಾನು, ಹಣ್ಣು ಹಂಪಲು ಎಲ್ಲನೂ ತೊಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗಳಿಗೆ ಜುಟ್ಟು ಕಟ್ಟಬೇಕಾಗಿತ್ತು. ಸತೀಶ್ ಕೂಡ ಆಯ್ತಾ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಸೊ ನಾನು ಇನ್ನು ತಲೆ ಬಾಚ್ಕೋಬೇಕಾಗಿತ್ತು. ಬೇಗ ಬೇಗ ತಲೆ ಕೂಮ್ ಮಾಡಿಕೊಂಡು ಒಂದು ಸಣ್ಣ ಪುಟ್ಟ ಸೆಲ್ಫಿ ತೆಕ್ಕೊಂಡೆ. ಟೈಮ್ ಆಗ್ತಿರಲಿಲ್ಲ, 7:45 ಆಗೋಗಿತ್ತು. ತುಂಬ ರಶ್ ಆಗುತ್ತೆ. ಕಾರಣ ಇವಾಗ ಎಷ್ಟು ಬಿಸಿಲಿದೆ ನಿಮ್ಮೆಲ್ರಿಗೂ ಗೊತ್ತು, ತುಂಬ ಬಿಸಿಲಾಗುತ್ತೆ. ಬಾ ಹೊರಡೋಣ ಅಂತ ಅರ್ಜೆಂಟಲ್ಲೇ ಹೊರಟ್ವಿ ಅಂತಲೇ ಹೇಳ್ಬೋದು. ನನಗೆ ನೀಟಾಗಿ ಫೋಟೋ ತೆಕ್ಕೊಳ್ಳೋಕ್ಕೆ ಆಗಲಿಲ್ಲ. ಚಾರು ವಿಕ್ಕಿ ಜೊತೆ ಅವರು ಕೈಗೆ ಸಿಗಲಿಲ್ಲ. ಈ ಕಡೆಯಿಂದ ಆ ಕಡೆ ಪಪ್ಪ ಕರೀತಿದ್ದಾರೆ, ಮಮ್ಮಿ ಬಾ ಬಾ ಅಂತ ಬರೀಲಿ ಮನೆ ತುಂಬ ಓಡಾಡೋದೇ ಆಗೋಯ್ತು. ಸದ್ಯಕ್ಕೆ ಒಂದು 2-3 ಫೋಟೋ ತೆಕ್ಕೊಟ್ರಲ್ಲ, ಅಷ್ಟೇ ಸಮಾಧಾನ ಅಂತ ಹೇಳ್ಬೋದು. ಫೈನಲಿ ರೆಡಿಯಾಗಾಯಿತು. ಹೊರಟಿದ್ದೀವಿ ಟೆಂಪಲ್ಗೆ. ಅಭಿಷೇಕಕ್ಕೆ ಬರೆಸಿದ್ದೀವಿ. ಹಾಲು, ಮೊಸರು, ಪ್ರತಿಯೊಂದು ಹಾರ, ಪೂಜೆ ಸಾಮಾನು, ಹಣ್ಣು ಹಂಪಲು ಎಲ್ಲ ತೊಗೊಂಡು, ಎಳ್ನೀರೆಲ್ಲ ತೊಗೊಂಡು ಹೊರಟಿದ್ದೀವಿ. ಸೊ ಬನ್ನಿ ಹೊರಡುವ, ಹೋಗ್ತೀನಿ, ಸಿಗ್ತೀನಿ. ಏನೇನಾಗುತ್ತೆ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರಿ. ಓಕೆನಾ? ಹೀಗೆ ಮಾತಾಡಿಕೊಂಡು ಹೊರಟ್ವಿ. ನಾವು ಹೋಗೋಷ್ಟರಲ್ಲೇ ಎಷ್ಟು ಕ್ಯೂ ಇತ್ತು ಗೊತ್ತಾ? ನಾವು ಅಂದ್ಕೊಂಡ್ವಿ ತುಂಬ ರಶ್ ಇದ್ದರೆ 100 ರೂಪೀಸ್ ಟಿಕೆಟ್ ಇರುತ್ತೆ ಪರ್ ಹೆಡ್ಡು, ಅದೇ ಕೊಟ್ಟು ಹೋಗೋಣ ಅಂತ. ಮಕ್ಳಿಗೂ ಕೂಡ ಟಿಕೆಟೇ 100 ರೂಪೀಸ್ ಸ್ಪೆಷಲ್ ಎಂಟ್ರೆನ್ಸು. ಅದಕ್ಕೆ ಸೊ ಈ ಸಾರಿ ಬಗ್ಗೆ ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ. ಸಂಕ್ರಾಂತಿ ಹಬ್ಬದಲ್ಲಿ ನಾನು 2 ಸಾರಿ ತೊಗೊಂಡಿದ್ದೆ. ಅದರಲ್ಲಿ ಇದು ಕೂಡ ಒಂದು. ಇದು ಡಿಸೈನರ್ ವೇರ್. ನನ್ನ ಮುಖದ ಕಲರೇ ಕಾಣಿಸ್ತಾ ಇದೆ ಅಂತ ಹೇಳ್ತಾಯಿದ್ರು ಸತೀಶ್. ನಿಮ್ಗೆ ಏನಂತ ಫೀಲ್ ಆಯಿತು ಕಮೆಂಟಲ್ಲಿ ಹೇಳಿ. ನನ್ನ ಮಗ ನೋಡಿ ನನಗೆ ಯಾವ ಥರ ಲುಕ್ ಕೊಡ್ತಾ ಇದ್ದಾನೆ ಅಂತ. ನೀನು ಮಾತ್ರ ಹೊಸ ಸ್ಯಾರಿ ಹಾಕ್ಕೊಂಡಿದ್ಯಾ ಮಮ್ಮಿ, ನನಗೆ ಅದೇ ಶರ್ಟು ಪ್ಯಾಂಟು ಕೊಟ್ಟಿದ್ಯಾ ಮಮ್ಮಿ ಅಂತ. ಸೊ ಈ ಸಲ ಹಬ್ಬಕ್ಕೆ ಅಂತ ನಾವೇನು ಸ್ಪೆಷಲಾಗಿ ಶಾಪಿಂಗ್ ಮಾಡಿಲ್ಲ, ಬಿಕಾಸ್ ಆಫ್ ಎಕ್ಸಾಮ್ ಟೆನ್ಷನ್ಸ್. ಸೊ ಇವಾಗ ಬಂದ್ವಿ ಟೆಂಪಲ್ಗೆ. ನೋಡ್ತಾ ಇದ್ವಿ, ಅಷ್ಟೇನು ರಶ್ ಇರಲಿಲ್ಲ. 1 ಲೈನ್ ಮಾತ್ರ ಕ್ಯೂ ಇತ್ತು. ಅಂದರೆ ಧರ್ಮ ದರ್ಶನದಲ್ಲೇ ಹೋಗೋಣ ಬಾ ಅಂತ ಸತೀಶ್ ಕೂಡ ಹೇಳಿದ್ರು. ಅಂದರೆ ಸ್ಪೆಷಲ್ ಎಂಟ್ರೆನ್ಸಲ್ಲೂ ಅಷ್ಟೇ ಕ್ಯೂ ಇದೆ, ಧರ್ಮ ದರ್ಶನದಲ್ಲೂ ಅಷ್ಟೇ ಕ್ಯೂ ಇದೆ. ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಹಾಗಾಗಿ ಈಗ 400 ರೂಪಾಯಿ ಆಗುತ್ತೆ 4 ಜನಕ್ಕೆ. ಅದೇ ದುಡ್ಡಿದ್ರೆ ನೋಡಿ, ಅದು ಆ ಕಡೆಯಿಂದ ನಾನು ತೋರಿಸ್ತಾ ಇದ್ದೀನಲ್ವ, ಅದು ಸ್ಪೆಷಲ್ ಎಂಟ್ರೆನ್ಸು. ಈಗ ನಾವು ನಿಂತಿರೋದು ಧರ್ಮ ದರ್ಶನ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಧರ್ಮ ದರ್ಶನನೇ ಬೇಗ ಆಗುತ್ತೆ ಕಣೆ, ಅಲ್ಲೂ ನೋಡು ಅಷ್ಟೇ ಕ್ಯೂ ಇದೆ ಅಂತ ತೋರಿಸಿದ್ರು. ಸೊ ಆಯಿತು ಅಂತ ಹೇಳ್ಬಿಟ್ಟು, ಅಷ್ಟೊಂದೇನು ತುಂಬ ಕ್ಯೂ ಇರಲಿಲ್ಲ. ನಾವು 7:45ಗೆ ಬಂದಿದ್ದಲ್ವ, ಹಾಗಾಗಿ. ಸೊ ಇವಾಗ ಇನ್ನೇನು ಟೆಂಪಲ್ ಬಾಗ್ಲ ಹತ್ರ ಬರ್ತಾಯಿದ್ದೆ. ಯಾರೋ ಒಬ್ಬರು ನನ್ನ ತಿರುಗಿ ನೋಡ್ತಾಯಿದ್ರು, ಸಬ್ಸ್ಕ್ರೈಬರ್. ಹಾಯ್ ಶ್ವೇತಾ ಅಂತೆಲ್ಲ ಕೂಗ್ತಾಯಿದ್ರು. ನಿಜಕ್ಕೂ ಖುಷಿ ಆಗುತ್ತೆ ನನಗೆ. ರೆಡ್ ಕಲರ್ ಡ್ರೆಸ್ ಅವರೇ ಏನಾದರೂ ಗುರ್ತಿಡ್ದು ಈ ರೀತಿ ಮಾತಾಡಿಸಿದಾಗ ಸುಗಮ ಸಂಗೀತ, ಭಕ್ತಿಗೀತೆಗಳು ಎಲ್ಲನೂ ಇಟ್ಟಿದ್ರು. ಸೊ ಹಾಗಾಗಿ ನಾನೆಲ್ಲ ಮ್ಯೂಟ್ ಮಾಡಿ ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಹಾಗೆ ಒಂದು ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬಂದು ಅದು ಮಾನಿಟೈಸೇಷನ್ನೇ ಆನ್ ಆಗಲಿಲ್ಲ. ತುಂಬ ಬೇಜಾರಾಯಿತು. ನೋಡಿ ಸೂರ್ಯ ನನಗೆ ಹೇಗೆ ಕಿಸ್ ಮಾಡ್ತಾಯಿದ್ದೆ ಅಂತ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ಓಪನಾಗಿ, ಅಷ್ಟು ಬಿಸಿಲು ಗೈಸ್. ಐ ಥಿಂಕ್ 8 ಗಂಟೆಗೇ ನನಗೆ ನಿಜಕ್ಕೂ ಬೆಳಗ್ಗೆನೇ ಅಭಿಷೇಕ ಪೂಜೆ ದರ್ಶನ ಆಗಿದ್ದು ತುಂಬ ಖುಷಿ ಆಯಿತು. ಸೊ ಅವರು ನನ್ನ ಬಗ್ಗೆ ಮಾತಾಡ್ತಾನೇ ಇದ್ದರು. ಇದು ಶ್ವೇತಾ ಅಡುಗೆ ಮನೆಯವರು ಬಂದಿದ್ದಾರೆ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಮೃತ್ಯುಂಜಯ ಹೋಮ ಪ್ರತಿಯೊಂದು ಮಾಡಿದರು. ಅದು ಒಂದು ಹೀಗೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಾಗಲಿಂಗೇಶ್ವರ ಭೋಗನಾಥೇಶ್ವರ ಟೆಂಪಲ್, ಮೈಸೂರು ರಿಂಗ್ ರೋಡಲ್ಲಿದೆ. ನಿಯರ್ ಬೈ ಮೈಸೂರಲ್ಲಿ ಯಾರು ಇದ್ದಿದ್ರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ನಮ್ಮ ಮನೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಂಥ ಅರ್ಚಕರು, ಇಲ್ಲಿ ಪ್ರಧಾನ ಅರ್ಚಕರು, ಇವರನ್ನೇ ನಾವು ಪ್ರತಿ ಸಲ ಕರ್ಸೋಂಥದ್ದು. ದೇವ್ರನ್ನ ನೋಡಿ ನಿಜಕ್ಕೂ 2 ಕಣ್ಣು ತುಂಬಿ ಬಂತು. ಬಿಕಾಸ್ ಆಫ್ ಕಾಶಿ ವಿಶ್ವನಾಥನಿಗೆ ಅಲಂಕಾರ ಮಾಡ್ತಾರಲ್ಲ, ಆ ರೀತಿ ಇವತ್ತು ನಮ್ಮಪ್ಪ ಶಿವಪ್ಪನ ಅಲಂಕಾರ ಮಾಡಿದರು. ನಿಜಕ್ಕೂ ಸೋ ಬ್ಲೆಸ್ಸಡ್. ನಾನೊಬ್ಬಳೇ ಅಲ್ಲ, ನೀವು ದೇವ್ರನ್ನ ನೋಡಲಿ ಅಂತ ಕದ್ದು ಮುಚ್ಚಿ ಕಷ್ಟಪಟ್ಟು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಂಡು 9 ಜ್ಯೋತಿರ್ಲಿಂಗ ದರ್ಶನ ಕೂಡ ಆಯಿತು ಇವತ್ತು ನಮಗೆ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಫೋಟೋ, ಸೆಲ್ಫೀಸ್ ಎಲ್ಲ ತೆಕ್ಕೊಂಡು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಪ್ರಿಪೇರ್ ಮಾಡಿರಲಿಲ್ಲ. ನೀವು ಯಾರಾದರೂ ಉಪವಾಸ ಇದ್ರಾ, ಜಾಗರಣೆ ಇದ್ರಾ ಕಮೆಂಟಲ್ಲಿ ಹೇಳಿ. ನಾನಂತೂ ಒಪ್ಪತ್ತು ಮೀನ್ಸ್ ಅಂದರೆ ಮಧ್ಯಾಹ್ನ ತಿನ್ನೋಂಥದ್ದು ಸ್ವಲ್ಪ ಉಪ್ಪಿಟ್ಟು ಕೇಸರಿಬಾತು ಪ್ರಸಾದ ಥರ ಕೊಡ್ತಾಯಿದ್ರು. ಅಲ್ಲಿಂದ ಸಪ್ತಮಾತ್ರಿಕಾ ಅಮ್ಮನ ಗುಡಿಗೂ ಹೋಗಿ ಪ್ರಸಾದ ಬೇಡ ಅನ್ನಬಾರ್ದು ಅಲ್ವಾ. ಸೊ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವರೆಲ್ಲ ಆ ರೀತಿ ಎಲ್ಲ ಆರ್ಗನೈಸ್ ಮಾಡಿ ಹೊಸ್ದಾಗಿ ಈ ಬಂಬು ಈ ಥರದ್ದೆಲ್ಲ ಹಾಕಿಸಿ ಎಷ್ಟು ನೀಟಾಗಿ ಸುಲಲಿತವಾಗಿ ಒಂಥರ ಖುಷಿ ಆಯಿತು. ಯಾಕಂದರೆ ನೀಟ್ ಆ್ಯಂಡ್ ಡಿಸಿಪ್ಲಿನ್ ಆ್ಯಂಡ್ ಕ್ಲೀನಾಗಿ ಎಲ್ಲನೂ ಆರ್ಗನೈಸ್ ಮಾಡಿದ್ರಲ್ಲ.
ಸೊ ಹಾಗಾಗಿ ಸ್ವಲ್ಪ ಪ್ರಸಾದ ತಿನ್ನೋಣ ಅಂತ ಹೇಳಿ ಚೂರು ಉಪ್ಪಿಟ್ಟು ಚೂರು ಕೇಸರಿ ಭಾತ್ನ ಕುಸ್ಕೊಂಡು 4 ಜನನೂ ತಿಂದ್ಕೊಂಡು ಚೂರೇ ಒಂದು ಸ್ಪೂನಷ್ಟು ಸಾಕಷ್ಟೇ. ಇನ್ನೇನು ಬೆಳಗ್ಗೆ ಒಂದು ಗಾಡಿ ತಿನ್ನೋಕ್ಕಾಗುತ್ತೆ. ನನ್ನ ಮಕ್ಳಿಗಂತೂ ಉಪ್ಪಿಟ್ಟು ಅಂದರೆ ಒಳಗಡೆ ಹೋಗೋಲ್ಲ. ಬಟ್ ದೇವ್ರ ಪ್ರಸಾದ ಬಿಸಾಕಿದ್ರೆ ಮಾಮಿ ಕಣ್ಣು ಕಿತ್ಕೊಳ್ಳುತ್ತೆ, ಹಾಕಿಸ್ಕೊಂಡಿದ್ರೆ ತಿನ್ನಬೇಕು ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಅಲ್ಲೇ ತಿಂದ್ಕೊಂಡು ಬರ್ತಾಯಿದ್ದೀವಿ. ನನಗೆ ಗೊತ್ತಲ್ವಾ ವೀಡಿಯೋ ಹುಚ್ಚು. ಸೊ ನನಗಂತೂ ದೇವಸ್ಥಾನದ ಹತ್ರ ನೀಟಾಗಿ ಫೋಟೋ ತಕ್ಕೊಂಡ್ವಿ ಅಂತ ಒಂಥರ ಸಮಾಧಾನನೇ ಆಗಲಿಲ್ಲ. ಸ್ಯಾರಿ ಹಾಕ್ಕೊಳ್ಳೋದೇ ಅಪರೂಪ, ಹಾಕ್ಕೊಂಡಾಗ ನೀಟಾಗಿ ಒಂದು 5-6 ವೀಡಿಯೋಗಳು ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಅಂತ ಹುಚ್ಚು ನನಗೆ. ಸೊ ಈಗ 1 ವಾರ ಆಯಿತು ಗೈಸ್, 1 ವಾರದಿಂದ ವಾಕ್ ಹೋಗಿಲ್ಲ. ಸ್ವಲ್ಪ ದಪ್ಪ ಆಗಿದ್ದೀನ, ಚಬ್ಬಿ ಥರ ಆಗಿದ್ದೀನ, ಏನು ಅನ್ನಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಈ ಬ್ಲೌಸ್ ಅಂತೂ ನನಗೆ ಸ್ವಲ್ಪ ಲೂಸೇನೆ. ಈದು ಮತ್ತು ಸಂಕ್ರಾಂತಿ ಹಬ್ಬದಲ್ಲಿ ವೇರ್ ಮಾಡಿದ್ನಲ್ಲ ಆ ಸಾರಿ ಅಂತೂ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಆ ಸಾರಿಗೆ ಅಂದರೆ ಸಿಸಿ ಎಲ್ಲಿ ತೊಗೊಂಡ್ರಿ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡು ಇದು 3 ಇಯರ್ ಬ್ಯಾಕು ಇವತ್ತಿನ ದಿನ ಶಿವರಾತ್ರಿ ಹಬ್ಬದ ದಿನ ನಾವು ಕೊಯಮತ್ತೂರು ಈಶಾ ಫೌಂಡೇಶನ್ಗೆ ಹೋಗಿದ್ವಿ. ಅದ್ರದ್ದು ಒಂದು ಮೆಮೊರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ನಿಮ್ಮ ಶ್ವೇತಕ್ಕ ಎಷ್ಟು ಡುಮ್ಮಿ ಇದ್ಲು ಅವಾಗ ಅಂತ. ಸಖತ್ ದಪ್ಪ ಇದ್ದೆ. ನನ್ನನ್ನು ನಾನು ನೋಡಿಕೊಂಡ್ರೆ ಇದು ನಾನೇನಾ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಕರೆಕ್ಟಾಗಿ ಈ ಶಿವರಾತ್ರಿ ಹಬ್ಬಕ್ಕೆ 3 ವರ್ಷ. ನಾವು 3 ವರ್ಷದ ಹಿಂದೆ ಕೊಯಮತ್ತೂರ್ಗೆ ಹೋಗಿದ್ದು ಫ್ಯಾಮಿಲಿ ಅಂದರೆ ಗೊತ್ತಲ್ಲ, ನಮ್ಮ ಗುರುಮಲಪ್ಪ ಅಪ್ಪಾಜಿ ಚೋಡಿ ಕೂಡ ನಮ್ಮ ಜೊತೆ ಇರಲೇಬೇಕು. ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಲ್ಲೇ ಹಾಕ್ರಿ, ಹಾಕಿದ್ರಿ ಆಯ್ತು. ಈ ಕಡೆ ಬನ್ನಿ. ಇಲ್ಲ ಹಾಕ್ರಿ, ಬಿಸಿಲು ಛತ್ರಿ ಹಿಡಿತೀನಿ ಬನ್ನಿ. ನೀವೇ ದೊಡ್ಡ ಛತ್ರಿ, ನಿಮ್ಗೊಂದು ಛತ್ರಿನಾ? ಛತ್ರಿ ಗುರುಮಲಪ್ಪ ಶಿವ ಪೂಜೆ ಮಾಡಿದ್ರಾ? ಪಟ್ಟು ಹೊಡ್ಕೊ ಬಂದ್ಬಿಟ್ಟಿದ್ದೀರಿ. ಎಲ್ಲೋ ಹೋಗಿದ್ರಂತ ರಾತ್ರಿ ಸುಧಾಕರ್ ಹೋಟ್ಲು. ಬಾ ನಡಿ, ಆಯ್ತು ಇವಾಗ ಬನ್ರಿ. ನೀರು ಯಾಕೆ ಆಗ್ತಾ ಇದ್ಯಾ? ಹಾಳಿ ಆಗ್ಲೇ ಎಲ್ಲ ಬಂದಿಲ್ಲವೇ. ದುಬೈ ವಾಚ್ ಕೊಟ್ಟನಲ್ಲ ಎಲ್ರಿ ದುಬೈ ವಾಚ್ ಎಲ್ರಿ ಮಾಡಿದ್ರೇನ್ರಿ ಶಿವರಾತ್ರಿ? ಪುಣ್ಯ ಮಾಡಿರ್ಬೇಕು ನೀವು ಕಣದ. ಹೌದಾ? ಎಷ್ಟು ಜನ ಹುಡುಕಕ್ಕೆ ರಾತ್ರಿ ಕೇಳಿದ್ರೆ ಸ್ಟೋರಿ ಕೂತ್ಕೊಳ್ರಿ. ಏನ್ ಕೊಡ ಇಲ್ಲಿ ಬಿಡ. ನಿನ್ಗೆ ಯಾಕಂದ್ರೆ ಸಾಕು, ಅವನು ಕೊಟ್ಟಿದ್ದೀನಲ್ಲ ಅದನ್ನು ಕಲಿಸ್ಬೇಕು ಅವನು ನೀಟಾಗಿ. ಎಷ್ಟು ಪೇಜ್ ಆಗೈತೆ ಕನ್ನಡ? ಎಷ್ಟು ಲೆಸನ್ ಬರ್ದಿದ್ಯಾ? ನನಗೆ ಪ್ರತಿಯೊಂದು ಇರ್ಬೇಕಲ್ಲಿ ಹೇಳಿರೋದು ವರ್ಕು. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾಳೆ ನಿನ್ಗೆ ಎಕ್ಸಾಮ್ ಯಾವುದು? ಅದನ್ನ ಸ್ಪೆಲ್ಲಿಂಗ್ಸ್ ಕಲಿ. ಓದಾಯ್ತಾ? ಅಲ್ಲಿ ಅಡುಗೆ ಮನೆಯಲ್ಲಿ ಕೆಲಸ ಇದೆ, ನೀನ್ ಪಾಡ್ ನೀವು ಓದ್ಕೊಳ್ಳಿ. ತುರಿರಿ, ನಮ್ಮ ಅಪ್ಪಾಜಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವು ಹೆಸರುಬೇಳೆ ಪಾಯಸ ಮಾಡ್ತಾ ಇದ್ದೀವಿ. ನೋಡಿ, ಒಂದ್ ಬಾಗ್ಲ ಹಾಕಿಸ್ಕೊಳಕ್ ಆಗ್ಲಿಲ್ಲ. ನಮ್ದ್ರಾಚಾರ ನೋಡಿ. ಹೆಸರುಬೇಳೆ ಪಾಯಸಕ್ಕೆ ಹೆಸರುಬೇಳೆ ಬೇಯಿ ಹಾಕಿದೀವಿ, ಕನಕ ಕಲಸಿಟ್ಟೆ, ಒಬ್ಬಟ್ಟು ಹೂರ್ಣ ಮಾಡಿದೆ. ಕನಕ ಮೈ ಕೊಡ್ಬೇಕು, ಮುಚ್ಚಿಡೋಣ. ಏನಪ್ಪಾಜಿ ಏನೋ ಹೇಳ್ತಾ ಇದೀರಲ್ಲ ಅಪ್ಪಾಜಿ? ರೀ, ಅದ್ ಯಾವ ಟೈಮ್ ಏನ್ ಆಗ್ಬೇಕೋ ಅದೇ ಆಗ್ಬೇಕು ಕಣ್ರಿ. ನಾವ್ ಎಷ್ಟೇ ದುಡ್ಡಿರ್ಬೋದು ಏನೇ ಇರ್ಬೋದು, ನೀವ್ ಅಂದಂಗೆ ಆ ಟೈಮ್ ಅದು ಕೂಡ ಬರ್ಬೇಕು ಕಣ್ರಿ. ಈಗ ನೋಡಿ, ಕನಕ ಕಲಿಸ್ಕೊಂಡ್ ಬಂದಿದೀನಿ. ಒಬ್ಬಟ್ಟು ಚೆನ್ನಾಗಾಗ್ಲಿಲ್ಲ ಅಂದ್ರೆ ತುರಿರಿ, ಬೇಗ ಇವತ್ತೇ ತುರಿತೀರಾ? ತುರಿರಿ. ಮಿಷಿನಲ್ಲೇ ತುರ್ಕೊಂಬನ್ನಿ, ಹೋಗಿ ಕೆಳಗೆ ಮಿಷಿನಲ್ಲೇ ತುರ್ಕೊಂಬನ್ನಿ. ನೀವು ತುರಿಯಲ್ಲ, ಎತ್ಕೊಂಡೋಗಿ ಆ ಪ್ಲೇಟು ಅದಕ್ಕೆ ಹಾಕಂತ ಬನ್ನಿ. ಇವತ್ತೆಲ್ಲ ಬೇಕು ನಿಮ್ಗೆ, ಅದು ಮಿಷಿನಲ್ಲೇ ತುರ್ಕೊಂಡು ಬನ್ನಿ, ಬೇಗ ಬನ್ನಿ. ನನ್ನ ಕೆಲಸ ಆಯ್ತಾ, ಹೋಗಿ ಅಪ್ಪಾಜಿ. ಹಿಂಗೆ ಮಾತಾಡ್ಕೊಂಡು ನಮ್ಮ ಅಪ್ಪಾಜಿ ನನಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡಿಕೊಟ್ರು. ಎಲ್ಲ ಕಟ್ ಮಾಡಿ ಚಾಪ್ ಮಾಡಿಕೊಡೋದ್ರಲ್ಲಿ. ನಾನಿವಾಗ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಸುಮಾರು ಸಲ ಈ ರೆಸಿಪೀಸ್ ಎಲ್ಲ ತೋರಿಸಿದ್ದೀನಿ. ಒಬ್ಬಟ್ಟಿಗೆ ಹೂರ್ಣ ಮಾಡಿದೆ, ಒಬ್ಬಟ್ಟು ಸಾರು ಕೂಡ ಮಾಡಿಕೊಂಡೆ, ಕನಕ ಕೂಡ ಕಲಸಿಟ್ಕೊಂಡೆ. ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ, ನಾನು ವಡೆ ಮಾಡಿದ್ದೆ. ಅದ್ರದ್ದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು. ಅದಕ್ಕೆ ಆಲೂಗಡ್ಡೆ ಎಲ್ಲ ಬೇಯಿಸಿ ಹಾಕ್ಬಿಟ್ಟು ಕಿವುಚ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ವಡೆ ಮಾಡೋಣ ಅಂತ ಈ ಕಡೆ ಒಗ್ಗರಣೆಗೆ ತುಪ್ಪ
ಕಾಸ್ಕೊತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಒಗ್ಗರಣೆಗೆ. ಹೆಸರುಬೇಳೆ ಬೇಯಿಸ್ಕೊಂಡೆ, ಬೆಲ್ಲ ಹಾಕಿ ಪಾಕ ಮಾಡಿಕೊಂಡೆ. ಬೇಯಿಸಿರೋ ಹೆಸರುಬೇಳೆನ ಒಳಗಡೆ ಮಿಕ್ಸ್ ಮಾಡಿ ಅಕ್ಕಿಕಾಯಿ ಏಲಕ್ಕಿಕಾಯಿ ಎಲ್ಲ ಚೆನ್ನಾಗಿ ಹುರಿದುಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಟು ಹೆಸರುಬೇಳೆ ಮತ್ತು ಬೆಲ್ಲ ಏನು ಆಗಿದೆ ಅದರೊಳಗಡೆ ಹಾಕೋದು. ಈ ಕಡೆ ದ್ರಾಕ್ಷಿ ಗೋಡಂಬಿ ಒಗ್ಗರಣೆ ಮಾಡಿ ಹಾಕಿದ್ರೆ ಪಾಯಸ ರೆಡಿ ಆಗುತ್ತೆ. ಈ ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡೆ. ಸ್ವಲ್ಪ ರೈಸ್, ವೈಟ್ ರೈಸ್, ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನೋಡಿ ನಮ್ಮ ಅಪ್ಪಾಜಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಬೇಗ ಬೇಗ ಅಡುಗೆ ಮಾಡಿಬಿಟ್ರೆ ಸ್ವಲ್ಪ ಹೊತ್ತು ಮಕ್ಕಳಿಗೆ ಕೂರಿಸ್ಕೊಂಡು ಓದಿಸ್ಬೋದು, ಬರೆಸ್ಬೋದು ಅಂತ. ಕಾರಣ ಎಕ್ಸಾಮ್ ಇದ್ದರೆ ಎಷ್ಟು ಟೆನ್ಷನ್ ಅದು ನಿಮಗೆ ಗೊತ್ತಿರುತ್ತೆ. 100 ಮಾರ್ಕ್ಸಿಗೆ ಪ್ರಿಪೇರ್ ಮಾಡಬೇಕು ಅಂದಾಗ ಟೆನ್ಷನ್ನು, ಅದು ಇಬ್ರಿಗೂ ಒಟ್ಟಿಗೆ ಪ್ರಿಪೇರ್ ಮಾಡಬೇಕು ಅಂದಾಗ ಎಷ್ಟು ಟೆನ್ಷನ್ ಇರುತ್ತೆ ಅಂತ ಅದು ನನಗೆ ಮಾತ್ರನೇ ಗೊತ್ತು. ಪಾಯಸ ರೆಡಿ, ಕಟ್ ಮಾಡಿ ಅಪ್ಪಾಜಿ ಬೇಗ ಬೇಗ. ರೈಸ್ಗೆ ಇಟ್ಬಿಟ್ಟೆ. ಚಿತ್ರಾನ್ನ ಬೇಕಾ ಬೇಡವಾ? ಏನಕ್ಕೆ? ಏನು ತಿನ್ನಲ್ಲ ನೀನು? ಚಿತ್ರಾನ್ನ ಬೇಡವಾ ಅಪ್ಪಾಜಿ? ಅನ್ನ ಸಾಕಾ? ಕರೆಕ್ಟಾಗಿ ಹೇಳಿ. ನೀವಿನ್ನೂ ಹೊರಿತಾನೆ ಇದ್ದೀರಲ್ಲ ಅಪ್ಪಾಜಿ. ವಯಸ್ಸಾಗ್ಬಿಟ್ಟೈತಾ? ಇದೊಂಚೂರು ಗ್ಯಾಪ್ ಬಿಟ್ಟ ತಳ ಕಚ್ಬಿಡುತ್ತೆ. ಈ ಕಡೆ ಬೇಗ ಬೇಗ ನಿಂಬೆಹಣ್ಣು ಚಿತ್ರಾನ್ನ ಮಾಡೋಕ್ಕೆ ಸ್ವಲ್ಪ ಗೊಜ್ಜು ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಚಿತ್ರಾನ್ನ ಎಲ್ಲರೂ ಮಾಡ್ತೀರಾ, ಅದರಲ್ಲೇನು ಸ್ಪೆಷಲ್ ಏನಿಲ್ಲ. ಅದಕ್ಕೆ ಸ್ವಲ್ಪ ರೈಸ್ ಮಾಡಿದ್ದೆ ಅಲ್ವಾ, ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ ನಿಂಬೆಹಣ್ಣು ಹಾಕಿ ಮಾಡೋಣ ಅಂತೇಳಿ ಸ್ವಲ್ಪ ಚಿತ್ರಾನ್ನದ ಗೊಜ್ಜು ಕೂಡ ಮಾಡಿಕೊಂಡೆ. ಸೂಪರ್ ಆಗಿದೆ. ಕರೆಕ್ಟಾಗಿ ಹೇಳಿ. ಉಪ್ಪು ಬೇಕಾ? ಸರಿನಾ? ಸಾಕೇನ್ರಿ ಕಲಿಸಿದ್ದು? ರೈಸ್ ರೆಡಿ, ಚಿತ್ರಾನ್ನ ರೆಡಿ, ಚಿತ್ರಾನ್ನ ಗೊಜ್ಜು ರೆಡಿ, ಸಾಂಬಾರು ರೆಡಿ. ಈಗ ಪಲ್ಯಕ್ಕೆ ಬೇಯಿಸ್ಬೇಕು. ಈ ಕಡೆ ಒಬ್ಬಟ್ಟು ಸಾರು ಕೂಡ ಕುದೀತು, ಚೆನ್ನಾಗಿ ಕುದೀತು. ಈ ಕಡೆ ತರಕಾರಿ ಏನು ನೈಸಾಗಿ ಗೆಡ್ಡೆಕೋಸು, ಸೀಮೆ ಬೆಂಡೆಕಾಯಿ, ಸ್ವಲ್ಪ ಕ್ಯಾರೆಟು ಎಲ್ಲ ಬೇಯಿಸ್ಕೊಂಡು ಸಕ್ಕಾರ ಪಲ್ಯ ಮಾಡೋಣ ಅಂತ ಹೇಳಿ. ಸೊ ಒಬ್ಬಟ್ಟು ಸಾರಂತೂ ಟ್ಯಾಂಗಿ ಹುಳಿ ಸಿಹಿಯಾಗಿ ಸೂಪರ್ ಅಂದರೆ ಸೂಪರಾಗಿತ್ತು ಒಬ್ಬಟ್ಟು ಸಾರು. ಸುಮಾರು ಸಲ ರೆಸಿಪಿ ಶೇರ್ ಮಾಡಿದ್ದೀನಿ. ಹಾಗಾಗಿ ನಾನೇನು ಆಂಬೋಡೆ ಥರ ಮಾಡಿಕೊಂಡೆ, ಅದನ್ನು ಇವಾಗ ಎಣ್ಣೆಯಲ್ಲಿ ಕರೆದಿಟ್ಬಿಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಆಲೂಗಡ್ಡೆ ಬೇಯಿಸಿ ಒಳಗಡೆ ಕಲಿಸ್ಬಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ನೋಡಿ ಅಡ್ಜಸ್ಟ್ ಮಾಡಿದೆ. ಸಿಂಪಲ್ ಆಂಬೋಡೆ. ಸೊ ಡೀಟೇಲಾಗಿ ಯಾವುದಾದ್ರೂ ರೆಸಿಪಿದು ನಿಮಗೆ ಡಿಶಸ್ದು ರೆಸಿಪಿ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಕಡೆ ಸಪ್ಪೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಎಲ್ಲನೂ ಬೇಯಿಸಿ ಸುರ್ಕೊಂಡು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕಿದ್ದೀನಿ, ಯಾಕಂದರೆ ಸಖತ್ತಾಗಿರುತ್ತೆ ಅರೋಮ. ಈ ಕಡೆ ಆಂಬೋಡೆ ಕೂಡ ರೆಡಿ ಆಯಿತು. ಈ ಕಡೆ ಪಲ್ಯ ಕೂಡ ಮಾಡ್ಕೊತಾ ಇದ್ದೀನಿ. ವಿತಿನ್ ಹಾಫ್ ಆನ್ ಅವರಲ್ಲಿ ಎಲ್ಲ ಅಡುಗೆ ಮುಗಿಸ್ದೆ. ಕಾರಣ ಹೆಚ್ಚಿ ರೆಡಿ ಮಾಡಿ ಕೊಡೋರು ಒಬ್ಬರಿದ್ದರೆ ಅಡುಗೆ ಮಾಡೋದು 10-15 ನಿಮಿಷದ ಕೆಲಸ. ಸೊ ಆಂಬೋಡೆ ಅಂತೂ ಸಖತ್ತಾಗಿತ್ತು. ಇದು ಮಿಕ್ಕಿರೋ ಒಡೆ ಹಿಟ್ಟಲ್ಲಿ ಮಾಡಿರೋ ಆಂಬೋಡೆ ಅಂತ ಈವನ್ ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಯಾಕಂದರೆ ಬಿಸಿಲು ಮಾರಮ್ಮ ಹಬ್ಬದಲ್ಲಿ ಒಡೆ ಮಾಡಿದ್ದೆ ಅಲ್ವಾ, ನೀವೆಲ್ಲ ನೋಡಿದ್ರಿ. ಅದ್ರದ್ದು ಹಿಟ್ಟು ಸ್ವಲ್ಪ ಮಿಕ್ಕಿತ್ತು, ಅದರಿಂದನೇ ಮಾಡಿರೋ. ನನ್ನ ಕಿಚನ್ ಔಟ್ಫಿಟ್ ನೋಡಿ, ಹೆದರ್ಕೋಬೇಡಿ. ಇಷ್ಟು ಪಾತ್ರೆ ಆಗಿದೆ ನೋಡಿ. ಎಲ್ಲ ಹಚ್ಬಿಟ್ಟು ಅಡುಗೆ ಮನೆಯೆಲ್ಲ ಗಬ್ಬೆಳಿಸ್ಬಿಟ್ಟು ತಣ್ಣಗೆ ಫ್ಯಾನ್ ಹಾಕೊಂಡು ಟಿ ವಿ ಮುಂದೆ ಬಂದು ಕೂತ್ಕೊಬಿಟ್ರಿ. ಅದೆಲ್ಲ ಯಾರು ಕ್ಲೀನ್ ಮಾಡ್ತಾರೆ ಈಗ? ನಾನೇ ಮಾಡಬೇಕಾ? ಚೆನ್ನಾಗೈತಾ ಆಂಬೋಡೆ? ತಿಂದಿಲ್ವಾ? ತಗೊಳ್ಳಿ. ಆಂಬೋಡನಿದು ಒಂದ್ಸಲ ಹಸಂದ ಒಡೆ ಮಾಡ್ಬೇಕು ತಿನ್ನೋಡಿ. ಆಂಬೋಡೆ ರೆಡಿ. ಸ್ವಲ್ಪನೇ ಮಾಡಿದ್ದೀನಿ, ಯಾಕಂದರೆ ಖಾಲಿ ಆಗಲ್ಲ. ಹೆಸರುಬೇಳೆ ಪಾಯಸ ಗಟ್ಟಿಯಾಗಿಬಿಟ್ಟಿದೆ. ಮುಚ್ಚಿಟ್ಟಿಲ್ಲ, ಬಟ್ ಆದರೂ ಗಟ್ಟಿಯಾಗಿಬಿಟ್ಟಿದೆ. ಸ್ವಲ್ಪ ಬಿಸಿನೀರು ಹಾಕಿ ರೆಡಿ ಮಾಡಬೇಕು, ಇಲ್ಲ ಹಾಲು ಹಾಕಿ ರೆಡಿ ಮಾಡಬೇಕು. ಏನೇನು ಮಾಡಿದ್ದೀನಿ ಕ್ವಿಕ್ಕಾಗಿ ತೋರಿಸ್ತೀನಿ. ಆಂಬೋಡೆ ಸೂಪರಾಗಿದೆ. ಚಿತ್ರಾನ್ನ, ಗೆಡ್ಡೆಕೋಸು, ಸೀಮೆ ಬದನೆಕಾಯಿ ಪಲ್ಯ, ಆ್ಯಸ್ ಯೂಶುವಲ್ ಸಾಂಬಾರು, ಕೋಸಂಬರಿ ಒಂದು ರೆಡಿ ಮಾಡಬೇಕು. ಒಬ್ಬಟ್ಟು ಹೂರ್ಣ ರೆಡಿ ಇದೆ, ಕಪ್ಪ ರೆಡಿ ಇದೆ. ಕೋಸಂಬರಿಗೆ ಎಲ್ಲ ಹಚ್ಚಿ ರೆಡಿ ಮಾಡಿದ್ದಾರೆ ಗಾಂಧಿ. ಹೆಸರುಬೇಳೆ ಸೋರು ಹಾಕ್ಬಿಟ್ಟು ಮಿಕ್ಸ್ ಹೊಡೆದ್ರೆ ಕೋಸಂಬರಿ ರೆಡಿ ಆಗುತ್ತೆ. ಇನ್ನು ಪಾತ್ರೆ ತೊಳಿಬೇಕು, ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಒಬ್ಬಟ್ಟು ಮಾಡಬೇಕು. ಬನ್ನಿ ಊಟಕ್ಕೆ. ಬರ್ತೀರಾ? ಯಾಕಷ್ಟು ಸೌಂಡ್ ಕೊಟ್ಟಿದ್ಯಾ ಪಾಪು? ಕಮ್ಮಿ ಕೊಡು. ತಿನ್ನೋಡಿ. ಇಷ್ಟೆಲ್ಲ ಮಾಡಿಕೊಟ್ಟಿದ್ದೀರಾ.
ಸುಸ್ತಾಗಿದ್ದೀರಾ? ಅಯ್ಯೋ ನಾವು ಬೇಕಾದಷ್ಟು ಕೆಲಸ ಮಾಡ್ತೀವಿ. ಕೈ ಕಾಲೇ ಎತ್ತಕ್ಕಾಯ್ತಾ ಇಲ್ಲ ಅಪ್ಪಾಜಿ, ಹಿಂಗೆ ಬಂಡ್ ಮಾಡೋಕ್ಕಾಯ್ತಾ ತಿನ್ನೋಡಿ. ನೀರು ತಗೊಂಬ. ಸಪ್ಪೆನ ಸಾಕ, ಇನ್ನು ಸ್ವಲ್ಪ ಸಕ್ಕರೆ ಬೇಕಾ? ನಾಟಿ ಸ್ಟೈಲು, ನೀವು ಮಾಡೋ ಕೇಟ್ರಿಂಗ್ ಸ್ಟೈಲ್ ಅಲ್ಲ, ನಾಟಿ ಸ್ಟೈಲ್ ಮಾಡಿರೋದು ಇದು. ಹೆಸರುಬೇಳೆ ಪಾಯಸ ಅಕ್ಕಿ ಹುರಿದು ಮಾಡೋ ಅಂಥದ್ದು. ನಾವಾದ್ರೆ ಹಸಿರು ಬೇಳೆ ಮತ್ತು ಶಾಮ್ಗೆ ಹಾಕ್ತೀವಿ, ನೀವು ಅಕ್ಕಿನ ಹುರಿದು ಮಾಡ್ತಾ ಇದ್ದೀರಿ. ಕಾಯಿ ಜೊತೆ ಹಾಕಿ ಇದೊಂಥರ ಚೆನ್ನಾಗಿರ್ತದೆ. ತಿನ್ನೋಡಿ. ನೀರು ಬೇಕಲ್ಲ, ನೀರೇನಕ್ಕೆ ತಿನ್ನಕ್ಕೆ? ಕೆಮ್ಮು ಬಂದ್ಬಿಡ್ತದೆ ನಮಗೆ. ಅಯ್ಯೋ, ಜಾಸ್ತಿ ಬಿಸಿನಾ? ಜಾಸ್ತಿ ಬಿಸಿನಾ? ಇದು ಮೀಡಿಯಮ್ ಇದೆ, ಭಾರಿ ಚೆನ್ನಾಗಿದೆ ಇದು ಪಾಯಸ. ಇದು ಅಕ್ಕಿ ಹುರಿದು ಮಾಡಿರೋದು ತಾವು. ಬೇರೆಯವರು ಕ್ಯಾಂಟೀನ್ನವರು ರವೆ ಹುರಿದು ಶಾಮ್ಗೆ ಹಾಕೋದು ಹಾಕ್ಬಿಟ್ಟು ಬೆಲ್ಲ ಮತ್ತು ಹಾಲು ಹಾಕ್ಬಿಟ್ಟು ಮಾಡ್ಬಿಡ್ತಾರೆ. ನಾಟಿ ಸ್ಟೈಲ್ ಕಂಡ್ರೆ ಇದು. ನಾಟಿ ಕೋಳಿ ಅಂತಾರಲ್ಲ, ನಾಟಿ ಕೋಳಿ ಮೀರಿ ಪಾಯಸವನ್ನು ನಾಟಿ ಕೋಳಿ ಇಷ್ಟ ಅಂತಾರೆ. ಇವ್ರು ನಾಟಿ ಪಾಯಸ ಮಾಡೋದು ಇವರು. ನಾಟಿ ಸ್ಟೈಲ್ ಪಾಯಸ. ಏನ್ರಿ ಈ ತರ ಸಿಹಿ ಕೈ ಚಂದ್ರ ತರ? ಯಪ್ಪ ನಂಗೆ ನತ್ತಬಿಡ್ತಾವ. ಸಾಕ ಬೆಲ್ಲ? ಸಾಕು, ಭಾರಿ ಸೂಪರ್ ಮಾಡಿದ್ದಾರೆ. ತುಂಬಾ ಸಂತೋಷ. ಶಿವರಾತ್ರಿ ಹಬ್ಬದಲ್ಲಿ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಟೈಮ್ ಕರೆಕ್ಟಾಗಿ 12 ಗಂಟೆ. ಎಲ್ಲ ಕೆಲಸ ಮುಗಿದಿದೆ. ಬಿಸಿನೀರು ಕೂಡ ಕಾಯಿಸ್ತಾ ಇದ್ದೀನಿ. ಕೋಸಂಬರಿ ಕೂಡ ಮಾಡಿದೆ. ಅಡುಗೆ ಮನೆ ಫುಲ್ ಕ್ಲೀನಾಗಿ ಒಂದು ರೌಂಡ್ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಎತ್ತಿಟ್ಬಿಟ್ಟಿದ್ದೀನಿ. ಒಬ್ಬಟ್ಟು ಒಂದು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ. ಹಿಂಗೆಲ್ಲ ಅಡುಗೆ ಎಲ್ಲ ರೆಡಿ ಆಯಿತು. ಇದಕ್ಕೆ ಡ್ರೈ ಫ್ರೂಟ್ಸ್, ಆಸ್ಟ್ರೇಲಿಯನ್ ಗ್ರೇಪ್ಸ್ ಎಲ್ಲ ಹಾಕಿ ಮಾಡಿರೋಂಥ ಕೋಸಂಬರಿ ಸೂಪರಾಗಿದೆ. ಸತೀಶ್ಗೆ ಉಪ್ಪು ಖಾರ ಎಲ್ಲ ಕಡಿಮೆ ಇರಬೇಕು, ಹಾಗೆ ಇದೆ. ಅಪ್ಪಾಜಿಗೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರಬೇಕು. ಅವ್ರಿಗೆ ಸ್ವಲ್ಪ ಸೈಡ್ಲಿ ಉಪ್ಪು ಹಾಕ್ಕೊಟ್ರೆ ಆಯಿತು. ಸಪ್ಪೆ ಇದೆ ತಿನ್ಬೋದು, ಬಟ್ ಉಪ್ಪಾದರೆ ಏನು ಮಾಡೋಕ್ಕಾಗಲ್ಲ. ಸೊ ಸೂಪರಾಗಿದೆ ಎಲ್ಲ. ಒಬ್ಬಟ್ಟು ಬಂದು ಮಾಡೋಣ. ಐರನ್ ಮಾಡಬೇಕು. ಸೊ ಫಸ್ಟ್ ಐರನ್ ಮಾಡಿಬಿಡ್ತೀನಿ, ಆಮೇಲೆ ಒಬ್ಬಟ್ಟು ಮಾಡ್ತೀನಿ. ಐರನ್ ಎಲ್ಲ ಮಾಡಿಟ್ಬಿಟ್ಟು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಈಗ ಕನಕಾಗೆ ಹೂರಣ ಮಾಡಿಟ್ಕೊಂಡಿದ್ದನ್ನ ಎಲ್ಲ ತುಂಬಿಸ್ಕೊಂಡು ರೆಡಿ ಮಾಡಿ ಕಲ್ಲೆಲ್ಲ ಕಾಯಿಸ್ಕೊಂಡು ಹೋಳ್ಗೆ ಎಲ್ಲ ತುಂಬಿಸ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಕಾರಣ ಗುರುಮಲ್ಲಪ್ಪ ಅಪ್ಪಾಜಿ ಹೋಗ್ತೀನಿ ಮೇಡಮ್, ಕೆಲಸ ಇದೆ, ಕಾಲ್ ಮಾಡ್ತಾಯಿದ್ದಾರೆ ಅಂತ ಅರ್ಜೆಂಟ್ ಮಾಡ್ತಾಯಿದ್ರು. ಹೋಗ್ತಾರೆ, ಬಿಸಿ ಒಬ್ಬಟ್ಟು ತಿನ್ಕೊಂಡು ಹೋಗಲಿ, ಅವ್ರಿಗೂ ಒಂದೆರಡು ಒಬ್ಬಟ್ಟು ಹಾಕ್ಕೊಡೋಣ ತುಪ್ಪ ಜೊತೆ ಅಂತ ಹೇಳಿ. ಯಾಕಂದರೆ ಪಾಯಸ ತುಂಬ ಇಷ್ಟಪಟ್ಟರು, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಾವು ಹೀಗೆ ಮಾತಾಡ್ಕೊಂಡು ಯಾವಾಗಲೂ ಕಾಲು ಎಳ್ಕೊಂಡು ಕಾಮಿಡಿ ಮಾಡಿಕೊಂಡು ಒಬ್ರಿಗೊಬ್ಬರು ನೋಡಿ ಬಿಸಿ ಬಿಸಿ ಒಬ್ಬಟ್ಟು ಕೂಡ ಸುಡ್ತಾ ಇದ್ದೀನಿ. ಎಷ್ಟು ಕೆಲಸ ಮಾಡಿದ್ದೀನಿ ಗೈಸ್ ಬೆಳಿಗ್ಗೆಯಿಂದ. ನೆನ್ನೆ ಎಲ್ಲ ಏನೇನಾಯಿತು ನೀವೇ ನೋಡಿದ್ರಿ. ಹಿಂದಿನ ದಿನ ರಂಗೋಲೆ ಹಾಕ್ಕೊಳ್ಳಿಲ್ಲ ನಾನು. 2 ಗಂಟೆಗೆ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ರಂಗೋಲೆ ಹಾಕ್ಕೊಂಡು ತಿಂಡಿ ಒಂದು ಮಾಡಲಿಲ್ಲ ಬಿಟ್ಟರೆ ಪ್ರತಿಯೊಂದು ಯಪ್ಪ ನಿಜಕ್ಕೂ ನನಗೆ ಕೈ ಕಾಲು ಎಲ್ಲ ನೋವು ಬಂದುಬಿಡ್ತು. ಸೊ ಈ ರೀತಿ ನೀಟಾಗಿ ತೆಳುಗೆ ಅಷ್ಟೆಲ್ಲ ಮಾಡ್ತೀನಿ. ನಿಮ್ಮ ರುಚಿ ರುಚಿಯಾದ ಒಬ್ಬಟ್ಟುಗಳನ್ನ ತಿನ್ನಕ್ಕೆ ನಾವು ರೆಡಿ ಇದ್ದೀವಿ, ನೀವು ಕೊಡಕ್ಕೆ ರೆಡಿ ಇರಿ. ಆಮೇಲೆ ಒಂದು ವಿಶೇಷ ಏನಂತಂದ್ರೆ, ಯಾರು ಅರ್ಜೆಂಟ್ ನನಗೆ ಫೋನ್ ಮಾಡಿದ್ದಾರೆ. ಕತೆ ಅಂದ್ರೆ ನಮ್ಗೆ ಅಲ್ಲಿ ಬೇಕಾದ ಪಾರ್ಟಿಗಳು ಅರ್ಜೆಂಟ್ ಹೋಗಿ ಮತ್ತೆ ನಾನು ಬರ್ತೀನಿ. ನಾನು 3-4 ಗಂಟೆ ಬರ್ತೀನಿ. ನಿಮ್ಮನ್ನು ಭೇಟಿ ಮಾಡಿದ್ರೆ ನಾನು ಹೋಗಲ್ಲ. ಏನೇ ವ್ಯವಹಾರಗಳಲ್ಲಿ ಒಬ್ಬಟ್ಟು ಹಾಕೊಡ್ತೀನಿ. ಮಾತಾಯಿ ಒಂದೇ ಸಾಕ ಮಾತಾಯಿ ಅನ್ಬಿಟ್ರಲ್ರಿ. ಮಾತಾಯಿ ಸಾಕವ ಯಾಕ್ರಿ ಅಪ್ಪಾಜಿ? ಟೇಸ್ಟ್ ಮಾಡಿ ಹೇಳಿ ಹೆಂಗೈತೆ. ಪುಣ್ಯ ಮಾಡಿದ್ರಿ. ಅಯ್ಯೋ ಶಿವನೇ, ನನ್ನ ಕೈಲಿ ತಿನ್ನಕ್ ನೀವು ಸತ್ಯವಾದ ವಿಷಯ ನೋಡಿದ್ರಿ. ಈ ತರ ಬಿಸಿ ಬಿಸಿ ಯಾರು ನಿಮ್ಗೆ ಮಾಡಿ ತುಪ್ಪ ಕಾಯಿಸಿ ಈ ತರ ರುಚಿ ರುಚಿ ಒಬ್ಬಿಟ್ಟು ನಂದಿನಿ ತುಪ್ಪದ ಹಾಕೊಂಡು ಕೊಡ್ತಿರೋದು ಅಂದ್ರೆ ಬೇಡ ಪಾಯಸ ಕುಡಿದ್ವಲ್ಲ. ಈ ತರ ಚೆನ್ನಾಗಿದೆ ತುಪ್ಪ, ನಂದಿನಿ ತುಪ್ಪ. ತುಪ್ಪನೂ ಚೆನ್ನಾಗಿದೆ. ಒಬ್ಬಿಟ್ಟು ಕೈ ಗುಣ ಅಂದ್ರೆ ಫಿನಿಶಿಂಗ್ ಇಲ್ಲ ಅಂದ್ರೂ ಕೂಡ ನಮ್ಮಂತ ಹಳ್ಳಿ ಜನಗಳಿಗೆ ಇದು ಒಬ್ಬಿಟ್ಟು ಸೂಪರ್ವಾಗಿ ತಿನ್ಬೋದು. ಪಾರ್ಟಿ ನಮ್ಮ ಮನೆಯವ್ರು ಮಾಡ್ಕೊಳ್ಳೋದಕ್ಕೆ ನಮ್ಗೆ ಫಿನಿಶಿಂಗು, ಸ್ವಚ್ಛತೆ, ಅವೇನು ನಮ್ಗೆ ಜಾಂಗಿರ್ ಥರ ಏನು ಬೇಕಾಗಿಲ್ಲ. ನಮ್ಗೆ ಯದ್ವಾದ ಸಿಹಿ ಮತ್ತು ರುಚಿ ಅಷ್ಟಿದ್ರೆ ಸಾಕು. ಇದಿಷ್ಟು ಮಾತಾಡೋದಕ್ಕೆ ನಾವು ಧನ್ಯವಾದಗಳು. ಆಮೇಲೆ ಅವ್ರ ಮಗಳು ಕೂಡ ಒಳ್ಳೆ ಕ್ಯಾಮ್ರಾ ತೆಗಿತಾ ಇದ್ದಾಳೆ. ಅವಳ ಭಾರಿ ಬುದ್ಧಿವಂತಿಕೆ. ನೋಡಿದ್ರೆ ಪೆದ್ದ ಹುಡುಗಿ. ಅವ್ರ ಮುಂದೆ ಫೋಟೋಗಳು ನಂಬರ್ ಫೋಟೋ ಕೊಡಿಸ್ತಾಳ. ಒಬ್ಬಿಟ್ಟು ಅಂದ್ರೆ ಭಾರಿ ಫೈನ್ ಆಗಿದೆ. ಈ ತರ ಈ ರುಚಿ ರುಚಿಯಾದ ಒಬ್ಬಿಟ್ಟುಗಳನ್ನ ಇದೇ ಫಸ್ಟ್ ತಿಂದ್ರಿ. ಬರ ಶಿವರಾತ್ರಿ ಗಂಟ ಇದೇ ತರ ಮಾಡ್ಕೊಂಡು ಹೋಗಿ.
ನೆಲದ ಮೇಲೆ ಕೂರಿಸ್ತೀಯ ವಿಕ್ಕಿ, ಬಟ್ ಟೇಬಲ್ ಮೇಲೆ ತಿನ್ಬಿಟ್ರು. ಟಿವಿ ನಾನು ನೋಡ್ಸಲ್ಲ ಎಕ್ಸಾಮ್ ಟೈಮಲ್ಲಿ. ಅಷ್ಟರಲ್ಲಿ ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ. ಬರುವಾಗ ಅವನ ಫ್ರೆಂಡ್ನ ಕೂಡ ಕರ್ಕೊಂಬಂದ ಊಟಕ್ಕೆ. ಸೊ ನನಗೂ ಖುಷಿ ಆಯಿತು. ಸೊ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಲಿ. ಅವ್ರ ಪಪ್ಪ ಬರೋಕ್ಕಿಂತ ಮುಂಚೆ ಇವ್ರದ್ದು ಊಟ ಆಗ್ತಿತ್ತು, ಯಾಕಂದರೆ ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ತಿಂದಿದ್ದಲ್ವ, ಹಾಗಾಗಿ. ಕನಕ ಕಲಿಸ್ಕೊಡ್ತೀನಿ, ಅದಕ್ಕೆ ಬಂದು ಮಾಡಿದ್ದೆ. ನೀನು ನಮ್ಮ ಕಡ್ರೆ ನಾನು ಹೋಳಿಗೆ ಮಾಡಿದೆ, ಅದಾಯ್ತು. ಸುಮ್ಮನೆ ಇರೋ. ಫಸ್ಟು ತಟ್ಟೆ ತೊಳ್ಕೊಂಡು ಊಟ ಮಾಡೋ. 2:40ಕ್ಕೆ ಊಟ ಮಾಡಲ್ಲ, ಟೈಮ್ 1 ಗಂಟೆ, ಅಲ್ಲಿ 1/4 ಗಂಟೆ ಮುಂದೆ ಇದೆ. ಅಂದೆ ಅವ್ನು ಬೆಳಗ್ಗೆ ಬಂದವನು, ಇವಾಗ ಹೋದ ಒಬ್ಬಟ್ಟು ತಿನ್ಬಿಟ್ಟು. ನೀನು ನಂಬ್ಕೊಂಡ್ರೆ ನಾವು ಒಬ್ಬಟ್ಟು ಮಾಡಿದೆ, ಅದಾಯ್ತು. ಅವಾಗ ಹೋದನು ಇವಾಗ ಬಂದಿದ್ಯಲ್ಲ ರೀ. ಏಯ್ ಮಾಡಬಾರ್ದ ಎಲ್ಲ ಒಬ್ಳೆ. ಸರಿ ಆಯ್ತಾ ಉಲ್ಲಾಸ್? ಚೆನ್ನಾಯ್ತಾ ನಿಜ? ನಿಮ್ಮಮ್ಮ ಮಾಡ್ದಂಗೆ ಆಯ್ತಾ? ಆ ಹುಡ್ಗನ ಕಾಲು ದಸ್ತಿಲ್ ನುಗ್ಗು, 2 ಕಾಲು ಅಗ್ಲಿಸ್ಬಿಟ್ಟು ಬುದ್ಧಿನಾರು ಬರುತ್ತೆ ನಿಂಗೆ. ಅವ್ನಿಗಾಗಲೇ ಎಕ್ಸಾಮ್ ಮುಗ್ದೋಗೈತೆ, SSLC ಇದು ಕಲಿತಾ ಇರೋದು ಈಗ ಅವನು. ಈ ವರ್ಷ ಟಫ್ ಆಗುತ್ತಂತಲ್ಲ ಇವಾಗ ಬೇರೆ ಅಲ್ಲಿ ಹಿಂದಿ ಇರಲ್ಲ ಅಲ್ಲ, ಇದು ಟಫ್ ಆಗುತ್ತಂತಲ್ಲ ಇಂಜಿನಿಯರಿಂಗ್ ಸಿಲೆಬಸ್ ಸೇರಿಸಿದ್ರೆ ಹೊಸಗೆ ಏನಿಲ್ಲ. NCERT ಸರಿ ಆಯ್ತಾ? ಹಾಂ ಅಯ್ಯೋ ಬಾಯ್ ಬಿಟ್ಟು ಹೇಳ್ರೆ. ಸರಿ ಆಯ್ತಾ? ಇನ್ನು ನೀನು ಆಮೇಲೆ ಟಿವಿ ವಿಕ್ಕಿ ಆಫ್ ಮಾಡಿ, ಟಿವಿ ನೀನು ಮನೇಲಿ ಮಾಡಲ್ವಲ್ಲಪ್ಪ ಅಂದ್ರೆ ನಾವು ಮಾಡಿದ್ರೆ ತಿನ್ನಕ್ಕೆ ಹಿಂಗೆ ಆಡ್ತಿಲ್ಲ ರೀ. ಮುದ್ದೆ ಬೇಕಿತ್ತ ನಿಂಗೆ ಇವತ್ತು? ಆ ಮುದ್ದೆ ಬೇಕಿತ್ತ ರೀ? ಹ್ಞೂ ನೋಡು, ಹಬ್ಬದ ದಿನಾನು ಮುದ್ದೆ ಬೇಕು ನಿಂಗೆ. ತಿನ್ನು ಚಾರು, ಬೇಗ. ಇಷ್ಟೆಲ್ಲ ವೆರೈಟಿ ಅಡುಗೆ ಮಾಡಿದ್ದೀನಿ. ಸತೀಶ್ಗೆ ಮುದ್ದೆ ಬೇಕಿತ್ತಂತೆ. ನೋಡಿ ಎಲ್ರದ್ದು ಊಟ ಆಯಿತು, ಎಲ್ಲ ಪಾತ್ರೆ ಎಲ್ಲ ತೊಳೆದೆ. ಈಗ ನಾನು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಿತ್ರಾನ್ನ, ಹೋಳಿಗೆ, ತುಪ್ಪ, ಪಾಯಸ, ಆಂಬೊಡೆ, ಕೋಸಂಬರಿ ಮತ್ತು ಸ್ವಲ್ಪ ಪಲ್ಯ ಹಾಕ್ಕೊಂಡು ಎಲ್ಲ ಆರೋಗ್ಬಿಟ್ಟಿತ್ತು. ಐ ಥಿಂಕ್ 2:30-3 ಗಂಟೆ ಅಂದ್ಕೋತೀನಿ. ಎಲ್ಲ 1-1:30 ಅಷ್ಟರಲ್ಲಿ ಊಟ ಮಾಡಿ 1 ರೌಂಡ್ ನಿದ್ದೆ ಮಾಡಿದ್ರು. ಬಟ್ ನಾನು ಪಾತ್ರೆ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಇವಾಗ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ನಾನಂತಲ್ಲ, ಎಲ್ಲ ಹೆಣ್ಮಕ್ಳು, ಎಲ್ಲ ಹೌಸ್ ವೈಫ್ಗಳ ಕಥೆನೇ ಇದು. ಬಿಸಿ ಬಿಸಿ ಅಂತ ತಿನ್ನೋದು ಅಮ್ಮ ಮಾಡಿ ಕೊಟ್ಟಾಗ, ಅಮ್ಮನ ಮನೆಗೆ ಹೋದಾಗ ಅಷ್ಟೇ ಅಂತ ಅನಿಸುತ್ತೆ. ಒಬ್ಬಟ್ಟು ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಮಾಡಿದಂಥದ್ದು ಇವತ್ತು ಕಡಲೆಬೇಳೆ ಹೋಳಿಗೆ. ಗೋಡೌನಲ್ಲಿ ಸಾಂಬಾರು ಬೇಳೆ ಹೋಳಿಗೆ ಮಾಡ್ತಾರೆ. ನನಗಂತೂ ಇವತ್ತು ಕಡಲೆಬೇಳೆ ಹೋಳಿಗೆ ಮಾಡ್ಕೊಂಡು ತಿಂದಿದ್ದು ತುಂಬಾ ತೃಪ್ತಿ ಕೊಡ್ತು. ನೋಡಿ ಎಲ್ಲ ಸೋಲ್ಡ್ ಔಟ್. ಮಲ್ಕೊಂಡಿದ್ದಾಳೆ ಚಾರು. ಸತೀಶ್ ಇರಲಿಲ್ಲ, ಯಾವುದೋ ಆರ್ಡ್ರ್ ಇತ್ತು, ಪಾರ್ಟಿ ಮನೆ ಹೋಗಿದ್ರು. ವಿಕಾಸ್ನ ಹೇರ್ ಕಟ್ಟಿಗೆ ಕಳಿಸಿದ್ದೆ. ಬೆಳಗ್ಗೆ ಹೇರ್ ಕಟ್ ಮಾಡ್ಸೋಕ್ಕಾಗಿರಲಿಲ್ಲ, ಬಿಕಾಸ್ ಆಫ್ ದೇವಸ್ಥಾನಕ್ಕೆ ಬೇಗ ಹೋಗಬೇಕಾಗಿತ್ತು. ಹಾಗಾಗಿ ಇವಾಗ ಹೇರ್ ಕಟ್ಗೆ ಕಳಿಸಿದ್ದೀನಿ. ನಾಳೆ ಸ್ಕೂಲ್ ಇದೆ. ಅವ್ರ PT ಸರ್ ನನಗೆ ಬೈತಾರೆ ಹೇರ್ ಎಲ್ಲ ಬೆಳ್ಕೊಂಡಿದೆ ಅಂತ. ಸೊ ಹಾಗಾಗಿ ಅಷ್ಟರಲ್ಲಿ ಕಾಫಿ ಮಾಡಿ ಮತ್ತೆ 1 ಲೋಟ ಕಾಫಿ ಕುಡಿದು ಪಾಯಸ ಎಲ್ಲನೂ ಕಪ್ಗೆ ಹಾಕ್ತಾಯಿದ್ದೀನಿ. ತುಂಬ ಪಾಯಸ ಇತ್ತು. ಕಾರಣ ನಮ್ಮ ಮನೆ ಎದುರುಗಡೆ ಒಂದು ಚೇಂಬರ್ ಬ್ಲಾಕ್ ಆಗಿತ್ತಂತೆ. ಅಲ್ಲಿಗೆ ಮುನ್ಸಿಪಾಲ್ಟಿಯವ್ರು ಬಂದಿದ್ದರು. ಹಬ್ಬದ ಸ್ಪೆಷಲ್ ಏನೂ ಇಲ್ವಾ ಅಕ್ಕ ಕೇಟ್ರಿಂಗಲ್ಲಿ ಅಂತ ಪಾಪ ಬಾಯಿ ಬಿಟ್ಟು ಕೇಳ್ತಾಯಿದ್ರು. ಅವರಾದರೂ ತಿನ್ನಲಿ ಅಂತ. ಸೊ ಅವರೆಲ್ಲ ಕೆಲಸ ಮಾಡಿ ಸಾಕಾಗಿತ್ತಲ್ವ. ಅವರಂತೂ ಪಾಪ ಅವ್ರಿಗೆ 1 ಲೋಟ ಟೀನೂ ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ನಾನು ಪಾಯಸ ಕೊಟ್ಟೆ. ಏನು ಡ್ರೈ ಫ್ರೂಟ್ಸ್ ಕಟ್ ಮಾಡ್ತಾ ಇದೀಯಾ? ನಾನು ಹಾಕಿರೋ ಸಾಕಾಗಲ್ವಾ? ತುಪ್ಪ ಹಂಗೂ ಬಿಡ್ಕೊಂಬಂದವನೆ ಮುಂದೆ. ಇನ್ನುವೆ ಅವ್ರು ಸರ್ ನನಗೆ ಫೋನ್ ಮಾಡ್ತಾರೆ, PT ಸರು. ನಾನು ಅದೊಂದು ಕೆಲಸ ಮಾಡ್ಬೇಕಷ್ಟೇ. ಅವ್ರಪ್ಪ ಅಷ್ಟು ಹೇಳವ್ರೆ, ಮತ್ತೆ ಬಿಡ್ಕೊಂಡು ಚೆನ್ನಾಯ್ತಾ? ಅಲ್ಲೆಲ್ಲ ಬಿಸಾಕ್ಬೇಡಿ, ಕಸದ ಹಾಕ್ಬಿಡಿ. ಆಮೇಲೆ ನಮ್ಗಂತಾರ ಅದಕ್ಕೆ.
ಅವರು ಬೆಳಗ್ಗೆಯಿಂದ ನನಗೆ ರೇಗಿಸ್ತಾ ಇದ್ರು, ಮೇಡಮ್ ಒಬ್ಬಟ್ಟು ವಾಸನೆ ಇಲ್ಲಿ ತನಕ ಬರ್ತಾಯಿದ್ದೆ, ಪಾಯಸದ ವಾಸನೆ ಇಲ್ಲಿ ತನಕ ಬರ್ತಾಯಿದ್ದೆ, ನಮಗಿಲ್ವಾ ಅಂತ ರೇಗಿಸ್ತಾ ಇದ್ರು. ಅವರಾದರೂ ತಿನ್ನಲಿ, ಖುಷಿ ಪಡಲಿ ಅಂತ ಹೇಳಿ ಅವ್ರಿಗೆ ಪಾಯಸ, ಒಬ್ಬಟ್ಟು ಎಲ್ಲ ಕವರ್ಗೆ ಹಾಕಿ ಫ್ರೂಟ್ಸ್ ಎಲ್ಲ ಕೊಟ್ಟೆ. ತುಂಬ ಖುಷಿಪಟ್ಟು ಇಸ್ಕೊಂಡೋದ್ರು. ನೋಡ್ತಾ ಸಂಜೆ ಆಗೋಯ್ತು. ಕೈಕಾಲು ಮುಖ ತೊಳೆದು ತಲೆ ಬಾಚಿ ದೀಪ ಹಚ್ಚಿ ಸೊ ಈಗ ಮಕ್ಕಳಿಗೆ ನಾನು ಟ್ಯೂಷನ್ ಕ್ಲಾಸ್ ತೊಗೊಂಡಿದ್ದೀನಿ. ಇಬ್ಬರು ಕಚ್ಚಾಡ್ತಾಯಿದ್ರು. ಸೊ ಹಾಗಾಗಿ ನಾನು ನನ್ನ ಕೈ ಹಿಡ್ಕೊಳ್ಳೋದು, ನಾನು ಅವನ ಕೈ ಹಿಡ್ಕೊಳ್ಳೋದು, ನಾವು ಯಾವಾಗಲೂ ಹಿಂಗೆ ಕಚ್ಚಾಡ್ತಿರ್ತೀವಿ. ಯಾರೂ ಅಪಾರ್ಥ ಮಾಡ್ಕೋಬೇಡಿ. ನೈಟ್ ಊಟಕ್ಕೆ ಅದೆಲ್ಲ ಎಲ್ಲನೂ ಇತ್ತು. ಅನ್ನ, ಸಾಂಬಾರು, ರೈಸ್, ಚಿತ್ರಾನ್ನ ಎಲ್ಲ ಇತ್ತು. ಅದನ್ನೇ ಬಿಸಿ ಮಾಡಿ ತಿಂದ್ರಾಯ್ತು ಅಂತ ಹೇಳಿ ಸ್ವಲ್ಪ ಹೊತ್ತು ಬರೆಸ್ತಾ ಇದ್ದೆ. ಸೊ ನನ್ನ ಮಗ ನನಗೆ ಒಬ್ಬಟ್ಟು ಪಾಯಸ ಬೇಕು ಅಂತ ಹೇಳಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದಾನೆ. 5 ನಿಮಿಷ ಕಚ್ಚಾಡ್ತಾರೆ, 5 ನಿಮಿಷ ಜೊತೆಗೆ ಹಾಕ್ತಾರೆ. ಇಬ್ಬರು ಒಬ್ರನ್ನೊಬ್ರಂತೂ ಬಿಟ್ಟಿರಲ್ಲ. ಇದನ್ನು ನೋಡಿ ನೀವು ಮಕ್ಕಳಿಗೆ ಸರಿಯಾಗಿ ಮ್ಯಾನರ್ಸ್ ಕಲಿಸು ಅಂತ ಹೇಳೋಕ್ಕೆ ಮನ್ಸು ಹೆಂಗೆ ಬರುತ್ತೆ. ನೀವು ಮಾತಾಡಿದ್ರೆ ಅದು ನೀವೇ ಅನುಭವಿಸ್ತೀರ ಅಂತ ಹೇಳ್ತಾ ಇದಾಗಿತ್ತು ಕಂಪ್ಲೀಟ್ ಡೇ ನಮ್ಮನೆ ಶಿವರಾತ್ರಿ ಹಬ್ಬದ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬಾಯ್ ಬಾಯ್.